Hello everyone, welcome to Sanmarga class. ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಪಾಠದ 28ನೇ ಪ್ರಶ್ನೆ. ಬೇಸಿಗೆಯಲ್ಲಿ ನಾವು ಯಾವ ತರಹದ ಬಟ್ಟೆಗಳನ್ನು ಧರಿಸಬೇಕು? ಸರಿ, ಬೇಸಿಗೆ ಕಾಲ ಬಂದಿದೆ, ಈ ಸಲ ಅಂತೂ ಬಿಸಿಲು ಜಾಸ್ತಿನೇ ಇದೆ. ಸರಿ, ಹಾಗಿದ್ರೆ ಯಾವ ತರದ ಬಟ್ಟೆಯನ್ನ ನಾವು ಧರಿಸಬೇಕು? ಬೇಸಿಗೆಯಲ್ಲಿ ತಿಳಿ ಬಣ್ಣದ ಹತ್ತಿ ಬಟ್ಟೆಗಳನ್ನು ಧರಿಸಲು ಆದ್ಯತೆ ನೀಡಲಾಗುತ್ತದೆ, ಏಕೆಂದರೆ ತಿಳಿ ಬಣ್ಣವು ಶಾಖವನ್ನು ಪ್ರತಿಬಿಂಬಿಸುತ್ತದೆ. ನೀವು ಗಮನಿಸಿ ನೋಡ್ರಿ, ಒಂದು ಕಪ್ಪು ಬಣ್ಣದ ಬಟ್ಟೆಯನ್ನ ಬಿಸಿಲಲ್ಲಿಡ್ರಿ, ಅದ್ರ ಜೊತೆ ಒಂದು ಬಿಳಿ ಅಥವಾ ಯಾವ್ದಾದ್ರು ತಿಳಿ ಬಣ್ಣದ ಬಟ್ಟೆಯನ್ನ ಬಿಸಿಲಲ್ಲಿಡ್ರಿ. ಒಂದ್ 2-3 ತಾಸು ಬಿಟ್ಟು ಬಂದ್ ನೋಡಿ, ಮುಟ್ಟು ನೋಡ್ರಿ, ಯಾವ್ದು ಬೇಗ ಬಿಸಿ ಆಗಿರ್ತದೆ, ಯಾವ್ದು ಹೆಚ್ಚು ಬಿಸಿ ಆಗಿರುತ್ತೆ. ನೀವೇ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡ್ಬೋದು. ಆ ಕಪ್ಪು ಬಣ್ಣದ ಬಟ್ಟೆ ಅದು ಬಹಳ ಬೇಗ ಬಿಸಿ ಆಗ್ತದೆ. ಬೇಸಿಗೆಯಲ್ಲಿ ತಿಳಿ ಬಣ್ಣದ ಹತ್ತಿ ಬಟ್ಟೆಗಳನ್ನು ಧರಿಸಲು ಆದ್ಯತೆ ನೀಡಲಾಗುತ್ತದೆ, ಏಕೆಂದರೆ ತಿಳಿ ಬಣ್ಣವು ಶಾಖವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಹತ್ತಿ ವಸ್ತ್ರಗಳು ಬೆವರನ್ನು ಹೀರಿಕೊಳ್ಳುವ ರಂಧ್ರಗಳನ್ನ ಹೊಂದಿರ್ತವೆ. ಹತ್ತಿ ಬಟ್ಟೆಯಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರ್ತವೆ, ಅವು ಬೆವರನ್ನ ಹೀರಿಕೊಳ್ತದೆ, ಹಾಗಾಗಿ ಆವಿಯಾಗುವಿಕೆಗೆ ಅನುಕೂಲವಾಗುತ್ತವೆ ಮತ್ತು ಇದು ದೇಹವನ್ನು ತಂಪಾಗಿಡಲು ಸಹಾಯ ಮಾಡುತ್ತದೆ. ನೋಡಿ, ಈ ಬೆವರೇನಿದೆ, ನಾವು ಬೆವರ್ತೀವಿ ಅಲ್ವಾ? ಈಗ ಆ ಬೆವರೋದು ಯಾಕೆಂದ್ರೆ ದೇಹದ ತಾಪ ಜಾಸ್ತಿ ಆದ್ರೆ ನಮ್ಮ ದೇಹ ಬೆವರುತ್ತೆ. ನೀರಿನ ಕಣಗಳು ಆ ಬೆವರೇನಿರುತ್ತಲ್ಲ ನಮ್ಮ ದೇಹಕ್ಕೆ ಬಂದು ಅದು ಆವಿಯಾಗಿ ಹೋಗುವಾಗ ನಮ್ಮ ದೇಹದ ಉಷ್ಣವನ್ನ ತಗೊಂಡು ಆವಿಯಾಗಿ ಹೋಗ್ತದೆ, ಹಾಗಾಗಿ ನಮ್ಗೆ ತಂಪಗಿನ ಅನುಭವ ಆಗ್ತದೆ. ಈ ಕಾಟನ್ ಬಟ್ಟೆ ಏನಿದೆ, ಹತ್ತಿ ಬಟ್ಟೆ, ಅದು ಈ ಆವಿಯಾಗುವಿಕೆಯನ್ನ ಅನುಕೂಲಿಸ್ತದೆ. ಆ ಕಾರಣವಾಗಿ ದೇಹವನ್ನ ತಂಪಾಗಿರಿಸಲಿಕ್ಕೆ ಸಹಾಯ ಮಾಡ್ತದೆ. ಹಾಗಾಗಿ ನಾವು ಬೇಸಿಗೆಯಲ್ಲಿ ಹತ್ತಿ ಬಟ್ಟೆಗಳನ್ನ ಹೆಚ್ಚಾಗಿ ಧರಿಸಬೇಕು. ಥ್ಯಾಂಕ್ ಯು.